ಸರಿ ಕಣಮ್ಮ, ಆಯ್ತಾಯ್ತು. ಊಟ ಮಾಡೋದು ಊಟ ಕೊಡು. ಹ್ಞೂ, ಮನೆ ಕಡೆ ಮನೆ ಕಡೆ ಕನ್ನಡ ಕುಲವೃಂದಗಳು, ಋಷಿಕ ಶಿಖ ಶಿಖ ರಾಮಣಿಗಳೇ, ಈ ನಮ್ಮ ಸಮಾಚಾರದ ಪ್ರಜ್ಞಾ ಸಂಗೀತ ನಾಟಕ ಕಂಪನಿ ಲಿಮಿಟೆಡ್ ಪರವಾಗಿ ತಮಗೆ ಏನಪ್ಪಾ ಅಂದ್ರ ಇವತ್ತಿನ ದಿವಸ ನಿಮ್ಗ ಸ್ವಾಗತ ಬಯಸ್ಲಿಕ್ಕ ನನಗೂ ತುಂಬ ತುಂಬ ಅಂದ್ರ ಭೀಕರ ಆನಂದವಾಗ್ತಿದೆ. ಉಳ್ಳಾಗಡ್ಡಿ ತಿನ್ನಾಗಿ ಮೈಸೂರು ಭಾಷಾ ಅಷ್ಟು ಬರಬರ್ತಿರ್ಲಿ. ಇರ್ಲಿ, ಸ್ವಲ್ಪದ್ರಾಗ ನಮ್ಮ ಕಂಪನಿ ಇತಿಹಾಸ ಹೇಳಬೇಕಂದ್ರ ಈ ನಮ್ಮ ಭರತಖಂಡದಲ್ಲಿ, ಅದು ನಮ್ಮ ಭರತಖಂಡ ಖಂಡ ಪುಂಡ ರಾಜ್ಯವಾದ ಕರ್ನಾಟಕ ಪ್ರಾಂತ್ಯದಲ್ಲಿ ಇವತ್ತಿನ ದಿವಸ ಯಾರು ಬಂದಿನ ಯಾರು ಹೋಗ್ಬೇಕಂತೆ? ಏ ನಿನ್ನಲ್ರಿ ಮಾತಾಡಿ ಮಾತಾಡಿ. ಅಲ್ಲೋ ಈ ಕೈಯಾಗ ಕೀರ್ಕೊಂಡು ಓಡಾಡದ್ರ ಬರ್ತಾವ. ನಿಮ್ಮನ್ನ ಈ ನಾಟಕ ಮಾಡ್ಬೇಕಂತ ಕರ್ದಾರಲ್ಲ, ಹಿಂದ್ರಿಗೆ ಮಕ್ಕಳ ಹುಡ್ಕಾಕತ್ತೀನಿ. ನನ್ನ ಕೈ ಸಿಕ್ಕು ತೋರಿಸಿ ಅದ್ರಿ ಆ ಮೈಸೂರು ದಸರಾ ನೋಡೋಣ ಅಂತ ಮೈಸೂರು ಹೋದ್ರ ಟಿಕೆಟ್ ತಗೊಂಡು ನಮಗೆ ಒಳಗೆ ಬಿಡೋದು. ಇಲ್ಲಿ ಟಿಕೆಟ್ ತಗೊಂಡು ನಾಟಕ ನೋಡೋಣ ಅಂತ ಬಂದ್ರ ನೀವು ನಾಟಕ ಶುರು ಆಗ್ಬೋದು. ಇನ್ನು ಯಾಕೆ ಶುರು ಮಾಡ್ತೀವಿ ನೀವು? ಮಾಡ್ತೀವಿ. ಕೆಲವರು ಈ ಪಾಸ್ ತಗೊಂಡು ಬಂದಾಗ ಅವ್ರ ಸಲುವಾಗಿ ಸೂಪರ್ ಭಾಷಣ ಹೊಡೆಯುವ ಅಂತ ಮಾಡಿದ್ದೆ. ಯಾರು ಅಕ್ರ ಬಂದಿರ್ರಿ. ಇರ್ಲಿ, ಸ್ವಲ್ಪದ್ರಾಗ ನಾಟಕದ ಬಗ್ಗೆ ಒಂದು ಮಾತ್ರ ಹೇಳ್ತೀನಿ. ಹಾಗಾದ್ರು ಬೇಗ ಶುರು ಮಾಡಿ ಮತ್ತ. ನಾಟಕದ ಹೆಸರು ಆಂಟಿಲ ನೋಡಿರೇ ಇಲ್ಲ. ಗೋಕರ್ಣದ ಗೌಡಶಾನಿ ಅಂತ. ಗೌಡಶಾನಿ ಅಂದ್ರ ಗೌಡನ ಹೆಂಡತಿ, ವೈಫ್ ಆಫ್ ಗೌಡ. ಎಕ್ಸ್ಕ್ಯೂಸ್ ಮೀ, ನಮಗೂ ಚೂರಾಚಾರ ಇಂಗ್ಲಿಷ್ ಬರ್ತದೆ ಅನ್ನೋದಾ? ಮೈಸೂರು ಕಡೆಗೆ ಹಾಕಿನ ಗೌಡತಿ ಗೌಡತಿ ಅಂತಾರ ಕಾಣಿಸ್ತೇ. ಎರಡು ಕಡೆ ಹಾಕಿ ಹೆಂಡತಿನ ಮುಖ್ಯವಾದ ಮತ್ತು ಮೊದಲನೇ ಹೆಂಡತಿ ಚೀಪ್ ವೈಫ್, ಅಸಿಸ್ಟೆಂಟ್ ಅಲ್ಲ. ಇನ್ನ ಗೋಕರ್ಣದ ಬಗ್ಗೆ ನಿಮಗೆ ಗೊತ್ತಾಗಿದೆ. ಅದಕ್ಕೆ ಭೂಕೈಲಾಸ ಅಂತ ಬಹಳ ವರ್ಷಗಳಿಂದ ನೀವು ಪೇಪರ್ನಾಗ ಓದಿರ್ಬೋದು. ಕೆಲವು ಖಾತ್ರಿಕರಿಗೆ ಗೋಕರ್ಣದಾಗ ಕೈಲಾಸ ಕಾಣಿಸಿರುವಂತ ಅಲ್ಲಿನ ಪೂಜಾರಿಗಳು. ಇನ್ನ ಈ ಭೂಕೈಲಾಸದಾಗ ಗೌರಶಾಲಿ ಹ್ಯಾಂಗ್ ಬಂದು ಅಂತೀರನ ನನಗೂ ಅದಾಗಿದ್ದೆ. ಸ್ಟೇಜ್ ಮ್ಯಾಗ ಬಂದಿ ಅಂತ ತಿಳಿಯಂತಾನ ಕಣ್ಣ ಕೊಟ್ಟಿ ಕೂತರೆ ಹುಡುಗ ಬುದ್ಧಿ ಅವ ಹೇಳೋದು ಕರೀನ. ನಮ್ಮ ನಾಟಕಕಾರ ನೋಡ್ರಿ, ನವ್ಯ ಅಂದ್ರ ನವ್ಯ ವ್ಯಾಯಾಮ ಸಂಪ್ರದಾಯ. ಒಂದು ನಾಟಕ ಗಣಪತಿ ಸ್ತೋತ್ರದಿಂದಲೇ ಶುರುವಾಗಬೇಕು ಅಂತ ಒಂದು ನಾಟ. ಅನಿಸ್ಕೊಂಡಿ ಅದೇ ಯಾಕೆ ಕೊಡುವ ಏನಪ್ಪ ತಯಾರಿದ್ರ ಇವ್ರ ಏನ್ ಮಾಡಿದ್ವಿ ಹೊಡಿ ಗಂಟೆ ಮಂಡ ಕಿತ್ತಿದ್ದೆ. ಶುರು ಮಾಡಿ
ಲೇ 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 ಲೇ
ನನಗೆ ನೀನೇ ದಾರಿ ತಗೊಂಡು, ನೀನೇ ನನ್ನ ಗುರು, ನೀನೇ ನನ್ನ ಮಾರ್ಗದರ್ಶಕ, ನೀನೇ ನನ್ನ ಗೈಡು. ಚಿಂತಿಸಿದರು ರಾವಣ, ನಾನು ನಿನ್ನ ಗೈಡಾದರೆ ನೀನು ನನ್ನ ಟೆಕ್ಸ್ಟ್ ಬುಕ್. ನೀ ಮಹಾ ಶ್ರೀಮಂತ ಹೌದಲ್ಲ? पुट्टपत्ती साई बाबा, साई 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 बाबा. ಈ ಗಾಡಿ ಆ ಸಾಯಿಬಾಬನ್ ಬಂದಿದ್ದೆ ಮಗನ. ನೀನು ಆವಾಸ ಹತ್ರ ನೀ ಕೊಟ್ಟೆ ಮತ್ತು ಕೂದಿ ಶಿವಭಜನೆ ಮಾಡಿ, ಶಿವಭಜನೆ ಮಾಡ. ನಿನಗೇನು ಶಿವಲಿಂಗ ಬೇಕು? ಕೂದಿ ಬೇಕ. ಶಿವಪ್ಪ ಕಾಯ ತಂದೆ ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ. ಲಂಕಾಧಿಪತಿ ಚಂಡ ಪ್ರಚಂಡ ಒತ್ತಿ ವಸ್ತೆ ನಿನಗ ನಾಟಕ ಪಾತ್ರ ಉದ್ದೇಶ ಅದು ನೀನು ಒಟ್ಟಿಗೆ ಅನ್ನ ತಿಂದ್ಯಾ ಎಚ್ಚರಿಕೆ ಮಗನ. ಈ ಸುಸಂಸ್ಕೃತ ಸಭ್ಯ ಪುರುಷರು ಎದುರುಗಾರ ಅಂತ ರಾಷ್ಟ್ರೀಯ ಪದ ಬಳಕೆ ಮಾಡ್ತಿಲ್ಲ. ಇದಾದ್ರ ನೀನು ನಿತಂಬದ ಮೇಲೆ ಹೊತ್ತು ಪರಿಸ್ಥಿತಿ ಕೈಲಾಸಕ ಹೋಗಿ ಅಲ್ಲೋ ಪೂಜೆ ಪೂಜೆ ಮಾಡೋದು ಹೋಗರಾಯ. ಕುರಿಗಳು ಸಹ ಕುರಿಗಳು ಇಷ್ಟ ತೊಲಿಕೆ ಹೋದರಲ್ಲ ಆಂಗ ಇಂಥ ಹಸಿಯನ್ನೇ ಕಟ್ಕೊಂಡು ನಾಟಕ ಮಾಡಲ್ಲ. ನಾಟಕಕಾರನ ಆತ್ಮ ಶಾಂತಿಯಾಗಿ ಸಿಗ್ಬೇಕ್ರಿ. ಇಂಥ ನಾಟಕ ನೋಡಿ ಅವ ಬೇಗ ಕೈಲಾಸಕ್ಕೆ ಸೇರ್ಕೊಂಡು ಅಂತ ಕಾಡ್ತೈತಿ. ಸ್ವಾಮಿ, ಈ ನಾಟಕ ಮುಗಿದ್ಯಾ ಅಥವಾ ಇನ್ನೂ ಇದೆಯಾ? ನೀವು ಈ ನಾಟಕಗಾರರು ಬಹಳ ಪ್ರತಿಭಾಶಾಲಿಗಳು. ನೀವಿಬ್ರು ನಿಮ್ಮ ಆಟೋಗ್ರಾಫಿ ಕೊಟ್ಬಿಟ್ರೆ ನಾವು ಆಂಟಿ ಅನ್ಸಿದ್ರೆ ನಾವು ಆಮೇಲೆ ಹೋಗ್ತಾರ ಸೇರಿದ್ದೀವಿ ನೋಡಿ. ಥ್ಯಾಂಕ್ಸ್ ಪೀಪಲ್. ನೀವು ನಾಟಕ ಕಡಿತಂತ ನೋಡುವ ನಾವು ಹಂಗ ಮಾಡೋದೀವಿ. ನಾಟಕ ಫೇಲ್ ಆಯ್ತಂದ್ರ ಭಯ ಬರ್ತಿ ಬಿಟ್ಟು ಸ್ವಲ್ಪ ಹಾಕೊಂಡ ಆಟೋ ಬಾಡಿಗೆ ಹೊಡೆಯೋಣ ಅಂತ ಮಾಡೀವಿ. ಹೆಂಗೈತ್ರಿ ಜೋಕು? ನಾನು ನಿಮ್ಗ ಬಹುಶಾಲಿ ಬುದ್ಧಿ ಹೇಳ್ತೀನಿ. ನೋಡ್ರಿ ಹೋಗ್ಬಿಡ ಹ್ಯಾಂಗ ಬರಕತ್ತಾನ. ನಾನ್ ಭಾಗವತ 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 ಅಂದ್ರ ಆರರ ಪೈಕಿ ಏನ? ಹೌದ್ರಿ. ಇದನ್ನ ಪಾತ್ರ ಮಾಡ್ತೀಯೇನ? ಇಲ್ರಿ. ಮತ್ತ ಅಡ್ಡಿ ಹೆಂಗ್ ಅಂತಂತೆ ಯಾರು ಮದುವೆ ಮಾಡ್ತೀಯಲ್ಲ ಮಾಡ್ರಿ. ನಾನು ನಾಟಕ ತಂದದ್ದು ಮಗಾರಿ. ಏ ಬಸ್ಯ ಅಪ್ಪ ಕಮ್ಮಿ ನೋಡ್ರಿ ಚಲೋ ತಂತ್ರ ಮಂತ್ರ ಅಂತಾನ ಅವ ಮಳೆ ಇರ್ಬೇಕ. ಅವಂಗ ವಶೀಕರಣ ವಿದ್ಯೆ ಬರ್ತಾ ಕೇಳಿದೆ. ನಿಂಗಳಿಗೆ ವಶೀಕರಣ ಅಯ್ಯೋ
ಆಗ ತೆಗೆದು ಹೇಳಿ ನಮ್ಮ ಗೌಡರಲ್ಲಿ ಏನಂತ ಮಾಡಿದಿರಿ? ಪಂಚ ಬ್ರಹ್ಮಾಂಡ ಪಿಂಡಾಂಡವಾದ ನಮ್ಮ ಊರಿನ ಗೌಡ ಕೋಳಿಯ ಬೇರೆ ಮಂತ ಸರಪಂಚ ಗಂಟೆ ವರ್ಷಕ್ಕೆ ಪಿಂಡಪ್ಪ ಆದ ಗಂಟೆ ಸರಪಂಚ ತುಂಬಾ ಸಂತೋಷವಾಯಿತು. ಈ ಮಣ್ಣು ಮಟ್ಟಿಗೆ ತಮ್ಮ ರೂಪವನ್ನು ಕೊರೆಯುತ್ತಿರುವವರು ತಮ್ಮ ಪರಿಚಯ ಆಗಿಲ್ಲ. ಬಸ್ಸ ಬರಾಬರಿ ಕೇಳ್ಕೊಂಬಂದ ಭಾಗವತ ನಾ ಈ ಊರ್ ಸರ್ಪಂಚ ಅಂತ ಇವ ನನ್ ಸೆಕೆಂಡ್ ಇದ್ದಾಗ ನಾ ಊರ್ ಹಾಳು ಮಾಡಿದ್ರ ಇವ ನನ್ನ ಹಾಳು ಮಾಡಕ್ಕದ ಏನಿಲ್ಲ ಇವ ನನ್ನ ನೆಳ್ಳು ನನ್ನ ಅಜ್ಜಿದ್ದು ಇವ್ಗ ಎಲ್ಲ ಗೊತ್ತು ಏನಿಲ್ಲ ನಾ ಮೂಗು ಅಂದ್ರ ಅವ ಉಸಿರು ನಾ ಮುಟ್ಟಿ ಅಂದ್ರ ಅವ ಮೂಸು ತಿಳಿದಿಲ್ಲ ಅಂಡರ್ಸ್ಟ್ಯಾಂಡ್ ತಿಳಿದ್ರಿ? ನಿಮ್ಮ ಸಮಸ್ಯೆ ಏನ್ರಿ? ಶಿವಗಿಯಪ್ಪ ಶಿವಂಕ ಅಕ್ಕಿ ವರ್ಣನೆ ಮಾಡಲೇ ಬಂದಿದ್ದ ಹೌದಪ್ಪ ಹೌದು ಹುಡುಗಿ ಭಾಳ ಐತೆ ನೋಡ್ಲಿ ಇವತ್ತು ಚಂದಿ ಅನ್ನದಾಗ ಆ ಶಿವಕ್ಕ ಹಂಗಂಗ ಸನ್ನಿ ಬಂದಾಗ ನನ್ನ ಮನೆ ಬಾಗಿಲಿ ಬರ್ಬೇಕಾ ಬಾಗ್ಲ ಪಡಿಬೇಕಾ ಬಾಗ್ಲ ತಗ್ಗಿ ಅನ್ಬೇಕಾ ಹಸಿ ಬಿಸಿ ಮಾಡಿದ್ವಿ ಅಂದ್ರ ಈ ಬಕೆಟ್ ಇರ್ಬೇಕಾಗ್ತೈತಿ ಬಕೆಟು ಒಗ್ಗಿಟ್ಟೆ ಹಾಕೋದು ನಿಮ್ಮ ಚಾಕ್ರಿ ಮಾತ್ರ ನಿಮ್ ಕದ ಮುಗಿತು ಅಂತ ಏ ಭಾಗವತ ನಾ ಇದ್ದ ಗೊತ್ತೈತಿಲ್ಲ ನಮ್ಮಲ್ಲಿ ಪಾರಾಬಿಯ ಬೆದ್ದಿಗೆ ಅಂತ ಇದ್ದೀನಪ್ಪ ಅವ ನೋಡ 12 ವರ್ಷಕ್ಕ ಬಿಯ ಆದ ನಾ ನೋಡ ಮತ್ತೆ 8 ವರ್ಷಕ್ಕೆ ಇದ್ದಾರೆ ಏನಂತಿರ್ಲಿ ಇಂಗ್ಲಿಷ್ನಾಗ ಒಂದು ಗಾದಿ ಮಾಡ್ತೈತಪ್ಪ ಚಿಕ್ಕ ಬಕೆಟ್ ಅಂದ್ರ ಈ ಅಂತ ಒಗ್ಗಿಟ್ಟು ಸಾಯ್ತಾರೆ ನೋಡ್ರ. ಏ ಅಜ್ಜನ ಬಕೆಟ್ ಒದ್ಕಂತಿದ್ರ ಕಾಮವಾಗಿ ಪಾತಿ ಕೂತು ಸೋರಿ ಸಾಯ ಬಂದ ತಿಳಿದು ಎಲ್ಲ ತಿಳಿದು ಪುಷ್ಪ ಎಲ್ಲದ ತೆಗಿರಿ ಬರೀ ಬೆಂಕಿ ಹರಡಿ ತತ್ತಾಡಿ ಅದಾವು ಇಲ್ಲೊಂದು ಮಾತು ಆ ಗೌಡ ಅಂದ ಎಂಥ ಮಂತ್ರ ಹೇಳ್ತೀನಿ ನೋಡಿದ್ರಂತ ಒಂದು ವೇಳೆ ಮಂತ್ರ ಉಸಿ ಮಂತ್ರ ಅಂದ್ರ ನಿಮ್ಮ ಮನೆಯ ಹೊರಡಿ ನಿಮ್ಮ ಮನೆಯ ತಿಂಡಿ ನಿಮ್ಮ ಮನೆಯ ಏನೇನೈತಿ ಎಲ್ಲ ಚಾರ್ಜ್ ಹೊಡಿತೆ ಅಂದ್ರಿ ಸಾಮಾನ್ಯ ವರ್ಷ ಅರ್ಶಿ ಮನ್ನ ಕೇಳ್ತಾರಲ್ಲ ಮಂತ್ರ ಮುಂದಾಡಿಯಲ್ಲಿ ಅತಿ ಜ್ಞಾನೋಗಿ ನೋಡ್ಯಾರ ನೋಡು ಮುಂದೆ ಏನಾಗ್ತತಿ ಅಂತ ಏ ಬಸ್ಸ ಅರ್ಶಿ ಮನ್ನ ಕೇಳ್ತಾರಲ್ಲ ನೋಡ ಈಗ ಟಿವಿ ಮಾಡ ಬಳಿ
ನಂದಾಗೈತಿ ನಾ ಅವತ್ತಿನ ಜಾಗದಾಗ ಇದ್ದೀನಿ ನೀ ನಮಗ್ ಕೆಲಸ ಮುಗಿಸ್ಕೊಂಡು ಬಾ ಮತ್ತ ಆದ್ರಿ ನೋಡ್ರಿ ಗೌಡ ಸಾದಂಗಡಿಗೆ ಹೋದ ಬಸ್ಸೆ ಒಳಿ ಕಡೆ ಹೋದ ಅಲ್ಲ ನೀವ ಹೇಳ್ರಿ ನಾಟಕಕಾರ ಆದವನ ರಾಮೂರ್ತಿ ಗುರಿಯಾಗಿ ಕಲ್ಪನಾ ಇರ್ಬಾರ್ದೇನ್ರಿ ಮಾತಿದ್ದಾಗ ಏನೇನೋ ಗೀತ ಭ್ರಷ್ಟ ಅಂತ ಈ ಭ್ರಷ್ಟ ಅಂದ್ರೆ ಏನ ಭ್ರಷ್ಟ ಅಂದ್ರ ಮಮ್ಮು ಮಾಡಿದ್ರು ಮಮ್ಮು ಭ್ರಷ್ಟ ಅಂದ್ರ ಚೆನ್ನಾಗ್ತದಲ್ಲ ಅದು ಹೋಗ ಹೋಗ ಮುಂದಿನ ಸೀನ್ ನೋಡ್ಕೊಳ್ಳೋದ ಇಂಗ್ಲಿಷ್ ಕ್ಲಾಸ್ ಬಂದ ನೀವು ಹೋರ ಹೇಳಿದ್ದ ಕರೆ ನಾಯಿ ಮತ್ತೆ ನಮ್ಮ ನಾಟಕಕಾರ ತೀರಾ ಅಷ್ಟು ಅಲ್ಕಟ್ ಮನುಷ್ಯ ಅದ ಹಾ ಇಲ್ಲಿದೆ ನೋಡ್ರಿ ಜರ್ಮನ್ ನಾಟಕಕಾರ ಬ್ರೆಡ್ ತಿಳಿತು ಬಹುಶಾಲಿ ಬಂಗಾರ ಜಾಗ ತಿಳಿತು ಹಾ ನಡಿ ಹೊಳಿವ ಆನಂದ ಶಿವತ್ತ ಬಗ್ಗೆ ಹೇಳಿ ಆಕೆ ಮಾರಿ ನೋಡಿದ್ರ ಮೈಯೆಲ್ಲ ಚೆನ್ನಾಗಿ ಅನಿಸ್ತೈತಿ ಮೈ ಕಟ್ ನೋಡಿದ್ರ ಮೈಯೆಲ್ಲ ಓಡಾಡ್ಬೇಕು ಅನಿಸ್ತೈತಿ ಇನ್ನು ಏನೇನೇನೋ ನೋಡಿದ್ರ ಏನೇನೇನೋ ಆಗ್ಬೇಕನ್ನಿಸ್ತೈತಿ ಎಲ್ಲ ತಿಳಿದೋರದೀರಿ ನಾವು ಕಿಚ್ ಬಗ್ಗೆ ಮನುಷ್ಯ ಕೊಡ್ತೀನಿ ಮ್ಯಾಲ ನೀವೇನೇನು ನೋಡ್ತೀರಿ ಅನ್ನೋದ್ರ ಮ್ಯಾಲ ಎಲ್ಲ ಅವಲಂಬಿಸೈತಿ ನೋಡ್ರಿ ಬರಿ ಹೋಗೋಣ ನಮ್ಮ ನಿಮ್ಮದು ಇದ್ದಷ್ಟೇ ಬರೀ ಮಾತನಾಗ ಕೊಟ್ಟವರೊಂದು ಸುಟ್ಟೋಗ್ತತಿ ಬರಿ ಹೋಗೋಣ ಹಲೋ ಬಂದೇರಿ ನಾನು ಬರ್ತಾ ಇದ್ದೀನಿ ಬಂದೆ ಸರಿ ಬಂದೆ ಏನ್ ಒಯ್ಯದು ಅದನ್ನ ನೆನೆಸ್ಕೊಂಡ್ರ ಸೀರೆ